ಪಿತಾಶ್ರೀ. ಮಗಳೇ, ಹೆದರಬೇಡ ಅಮ್ರಪಾಲಿ, ಧೈರ್ಯವಾಗಿರಬೇಕು. ನಾನು ಹೇಳಿಕೊಟ್ಟ ಪಾಠವನ್ನು ನೆನಪಿಸಿಕೊ. ಗಂಧರ್ವ ಲೋಕದ ಭವಿಷ್ಯ ನೀನು. ನಮ್ಮನ್ನೆಲ್ಲ ಕಾಪಾಡಲೇಬೇಕು. ನಿನ್ನನ್ನು ಬಿಟ್ಟರೆ ಗಂಧರ್ವ ಲೋಕ ಕತ್ತಲಲ್ಲಿ ಮುಳುಗಿ ಹೋಗುತ್ತದೆ. ನೀನೇ ಗತಿ ನಮಗೆ. ಕಾಪಾಡು. ಯೋಚಿಸಬೇಡಿ ಪಿತಾಶ್ರೀ, ನನ್ನ ಜೀವ ಕೊಟ್ಟಾದರೂ ನಿಮ್ಮನ್ನು ಉಳಿಸುತ್ತೇನೆ. ಅಮ್ರಪಾಲಿ, ಆಪದ್ಬಾಂಧವ, ನೀನು ಇಲ್ಲಿ? ಅಮ್ರಪಾಲಿ, ನಾನು ಇಲ್ಲಿಗೆ ಹೇಗೆ ಬಂದೆ? ಆಪದ್ಬಾಂಧವ, ಅಮ್ರಪಾಲಿ, ಏನಿದು? ಬೆಂಕಿ? ಅಮ್ರಪಾಲಿ, ಇದರಿಂದ ಉಳಿಸಿ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಗಳೇ ಅಮ್ರಪಾಲಿ, ಅಮ್ರಪಾಲಿ, ಇದೇ ನಿನ್ನ ಮುಂದಿನ ಪರೀಕ್ಷೆ. ಇಬ್ಬರಲ್ಲಿ ಒಬ್ಬರನ್ನು ಉಳಿಸಬಹುದು ಅಷ್ಟೇ. ನೀನು ಯಾರನ್ನು ಉಳಿಸಲು ನಿರ್ಧರಿಸುತ್ತೀಯೋ ಅವರು ಬದುಕುತ್ತಾರೆ, ಉಳಿದವರು ಸಾಯುತ್ತಾರೆ. ಪ್ರಯತ್ನ ಪಡದೆ ಸಾಧ್ಯವಿಲ್ಲ ಎನ್ನಬೇಡ ಅಮ್ರಪಾಲಿ. ಇದರಲ್ಲಿ ಪ್ರಯತ್ನ ಪಡುವ ಮಾತೇ ಇಲ್ಲ. ಇಬ್ಬರಲ್ಲಿ ಹೇಗೆ ಆಯ್ಕೆ ಮಾಡಲಿ ನಾನು? ಆಯ್ಕೆ ಮಾಡುವುದಿಲ್ಲವೆಂದು ಹೇಳುತ್ತಿರುವೆಯ? ಇಲ್ಲ, ಆಯ್ಕೆ ಮಾಡಲಾರೆ. ಪರೀಕ್ಷೆ ಸೋತಿದ್ದೀಯ ಗಂಧರ್ವ ಕನ್ಯೆ. ಸೋತರೆ ಜೀವದ ಬೆಲೆ ಕೊಡಬೇಕು ಎಂದಿದ್ದೆ. ಅಮ್ರಪಾಲಿ, ಅಮ್ರಪಾಲಿ, ಸೋತು ಹೋದೆ, ನಾನು ಸೋತು ಹೋದೆ. ದೇವಿಯಾನಿಗೆ ಪ್ರದ್ಯುಮ್ನ ಯಾವಾಗ ಹುಟ್ಟದ ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ಅವನ್ನ ಹೆತ್ತ ತಾಯಿ ಇವಳು. ಹೆತ್ತ ತಾಯಿಗೆ ಇದೆಲ್ಲ ಗೊತ್ತಿರ್ಬೇಕು ನಿಜ. ಆದ್ರೆ ಅತ್ತಿಗೆ ಈಶ್ವರಿ, ಏನ್ ಹೇಳ್ತಿದ್ಯಾ? ಇನ್ನು ಎಷ್ಟ್ ದಿನ ತಿನ್ನೆಲ್ಲ ಮುಚ್ಚಿರೋದು? ಅತ್ತಿಗೆ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರ್ಲೇಬೇಕು. ಮಾಯ್, ಇವತ್ ಎಲ್ಲ ವಿಷಯ ನಿಮಗ್ ಹೇಳ್ಬಿಡ್ತೇನೆ. ಅದಕ್ಕೆ ನಿಮ್ ಹತ್ರ ಸುಳ್ಳು ಹೇಳಿದ್ರು. ಯಾಕೆಂದ್ರೆ ಅವ್ರಿಗೆ ಪ್ರದ್ಯುಮ್ನ ಯಾವಾಗ ಹುಟ್ಟಿದ್ದು ಅಂತಾನೆ ಗೊತ್ತಿಲ್ಲ. ಅವ್ರು ಹೇಳ್ದ ಹಾಗೆ ಪ್ರದ್ಯುಮ್ನ ಆಸ್ಪತ್ರೆಯಲ್ಲಿ ಹುಟ್ಟಲಿಲ್ಲ. ಆಸ್ಪತ್ರೆಯಲ್ಲಿ ಹುಟ್ಟಲಿಲ್ಲ ಅಂದ್ರೆ ಇನ್ನೆಲ್ಲ ಹೊಡ್ದ? ಯಾವ್ದೋ ಒಂದು ಹಳ್ಳಿಲಿ. ಅದಕ್ಕೆ ಜವಾಬ್ದಾರಿ ಇರ್ಬೇಕಿದೆ. 9 ತಿಂಗಳಾಗಿದೆ, ಮನೇಲಿ ಇರ್ಬೇಕು ಅಂತ. ಆದ್ರೆ ಯಾವ್ದೊಂದು ಮದ್ವೆಗೆ ಹೊಟ್ಟಿದ್ವಲ್ಲ, ಹೋಗೋ ದಾರಿಲೇ ಹೆರಿಗೆ ನೋವು ಬಂದಿದೆ, ಮಗು ಆಗಿದೆ. ಅತ್ತಿಗೆಗೆ ಪ್ರಜ್ಞೆ ಇರ್ಲಿಲ್ಲ. ಅಲ್ಲಿದ್ದವ್ರು ಯಾರು ಟೈಮ್ ನೋಡ್ಕೊಳ್ಳಿಲ್ಲ. ಅದಕ್ಕೆ ಅತ್ತಿಗೆಗೆ ಪ್ರದ್ಯುಮ್ನ ಯಾವಾಗ ಹುಟ್ಟಿದ್ದು ಅಂತ ಗೊತ್ತೇ ಇಲ್ಲ. ಏನ್ ಹೇಳ್ತಾ ಇದೆ ಈಶ್ವರಿ? ಇದ್ಯಾವ್ದು ನಿಜ ಅಲ್ಲ ಅಂತ ನಿನಗೂ ಗೊತ್ತು. ನಾನು ಸುಮ್ಮನಿದ್ರೆ ಪ್ರದ್ಯುಮ್ನ ನನ್ನ ಮಗನೇ ಅಲ್ಲ ಅಂತ ಹೇಳಿ ನನ್ನ ಕೆಲಸ ಎಲ್ಲ ಹಾಳು ಮಾಡ್ಬಿಡ್ತೀರ. ಅದಕ್ಕೆ ನಿಮ್ಮ ಹತ್ರ ಮುಚ್ಚಡಕ್ಕೆ ಗುಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಹೆದರ್ಸಕ್ ಅಸ್ತ್ರ ಏನಿರುತ್ತೆ ಹೇಳಿ? ಇಲ್ಲೇನೋ ಬೇರೆ ನಡೀತಾ ಇದೆ. ದೇವಿಯಾನಿ ಮನಸ್ಸಲ್ಲಿ ಏನೋ ಬೇರೆ ಇದೆ.
ಅದು ಈಶ್ವರಿಗೂ ಗೊತ್ತಿದೆ. ಅದನ್ನು ಮುಚ್ಚಿಡೋದಕ್ಕೆ ಈ ನಾಟಕ ಎಲ್ಲ ಮಾಡ್ತಿದ್ದಾಳೆ ಇವಳು. ನಾನು ಸುಮ್ಮನೆ ಇದ್ರೆ ಇವಳು ಬೇರೆ ಏನೋ ನಾಟಕ ಶುರು ಮಾಡ್ತಾಳೆ. ನಾನು ಸುಮ್ಮನೆ ಇರಬಾರ್ದು. ಇಲ್ಲ, ಇದು ಅಸಾಧ್ಯ. ಅಸಾಧ್ಯವೆನಿಸಿದರೂ ಮಾಡಲೇಬೇಕು ಗಂಧರ್ವ ಕನ್ಯೆ. ಮೂವರಲ್ಲಿ ಇಬ್ಬರು ಮಾತ್ರ ಹೊರಗೆ ಹೋಗಲು ಸಾಧ್ಯ. ಆಯ್ಕೆ ಮಾಡು. ಜನ್ಮ ಕೊಟ್ಟ ತಂದೆ ಉಳಿಯಬೇಕು ಅಥವಾ ಕಷ್ಟದಲ್ಲಿ ಸಹಾಯ ಮಾಡಿದ ಆಪದ್ ಬಾಂಧವ ಉಳಿಯಬೇಕು. ಜನ್ಮ ಕೊಟ್ಟ ತಂದೆ ಹಾಗೂ ಸಹಾಯ ಮಾಡಿದ ಆಪತ್ ಬಾಂಧವನ ನಡುವೆ ಹೇಗೆ ಆಯ್ಕೆ ಮಾಡಲಿ ಯಕ್ಷರಾಜ? ಮಗಳೇ ಆಮ್ರಪಾಲಿ, ನನ್ನನ್ನು ಕಾಪಾಡು. ಈ ಶಾಖ, ಈ ಬೇಗೆ ತಾಳಲಾರೆ. ನನ್ನನ್ನು ಉಳಿಸಿಕೋ. ಹೆದರಬೇಡ ಪಿತಾಶ್ರೀ, ನಾನು ನಿಮ್ಮನ್ನು ಅಮೃಪಾಲಿ, ನನ್ನ ಉಳಿಸಿ ಪ್ಲೀಸ್. ನನಗ್ ಸಾಯಕ್ ಇಷ್ಟ ಇಲ್ಲ. ಮನೇಲಿ ಎಲ್ರು ಕಾಯ್ತಾ ಇದಾರೆ ಅಮೃಪಾಲಿ. ಮಾಯಿ, ಅಮ್ಮ ಎಲ್ರು ಗಾಬರಿ ಆಗಿದ್ದಾರೆ ಅಮೃಪಾಲಿ. ಬೆಂಕಿ ಹತ್ರ ಬರ್ತಾ ಇದೆ ಅಮೃಪಾಲಿ. ಏನು ಮಾಡಲಿ ನಾನು? ಬೇರೆಯವರ ಜನನ ಮರಣವನ್ನು ನಿರ್ಧರಿಸಲು ನಾನು ಯಾರು? ಯಕ್ಷರಾಜ, ನನ್ನಿಂದಾಗುವುದಿಲ್ಲ. ರಾಜಕುಮಾರನನ್ನು ತಲುಪಬೇಕಾದರೆ ಪರೀಕ್ಷೆ ದಾಟಲೇಬೇಕು ಗಂಧರ್ವ ಕನ್ಯೆ. ಇಲ್ಲದಿದ್ದರೆ ನಿನ್ನ ತಲೆ 100 ಹೋಳಾಗುತ್ತದೆ. ಇಲ್ಲಿರುವ ಮೂವರಲ್ಲಿ ಇಬ್ಬರು ಮಾತ್ರ ಹೊರಗೆ ಹೋಗಲು ಸಾಧ್ಯ. ಸಮಯ ಮೀರುತ್ತಿದೆ. ಹೇಳು, ಯಾರ ಜೀವ ಉಳಿಸುವೆ? ನಿನ್ನ ಪ್ರೀತಿಯ ಪಿತಾಶ್ರೀಯದ್ದೋ ಅಥವಾ ಆಪದ್ ಬಾಂಧವನದ್ದೋ? ಯಕ್ಷರಾಜ, ನಿರ್ಧಾರಕ್ಕೆ ಬಂದಿದ್ದೇನೆ. ಹೇಳು, ಯಾರು ಸಾಯುತ್ತಾರೆ, ಯಾರು ಉಳಿಯುತ್ತಾರೆ? ರೈಟ್ ತಗೋ. ಊರಿನ ಹೊರಗಡೆ ಕರ್ಕೊಂಡು ಹೋಗ್ತಿದ್ಯಾ? ದರೋಡೆ ಗಿರೋಡೆ ಮಾಡೋದಾದ್ರೆ ನಾನು ದುಡ್ಡು ತಂದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಗೊತ್ತಿಲ್ವಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ? ಇಲ್ಲ, ನನಗೆ ಹೇಗ್ ಹೋಗ್ಬೇಕು ಅಂತ ಗೊತ್ತು, ಆದ್ರೆ ಎಲ್ಲಿಗೆ, ಜಾಗದ ಹೆಸರು ಅದೆಲ್ಲ ಗೊತ್ತಿಲ್ಲ. ಅಲ್ಲ, ಎಲ್ರಿಗೂ ಜಾಗದ ಹೆಸರು ಗೊತ್ತಿರುತ್ತೆ, ಹೇಗ್ ಹೋಗೋದು ಅಂತ ಗೊತ್ತಿರಲ್ಲ ಅಷ್ಟೇ. ಮ್ಯಾಪ್ ಹಾಕೊಂಡು ಅಥವಾ ದಾರಿ ಕೇಳ್ಕೊಂಡು ಹೋಗ್ತಾರೆ. ನೀನ್ ನೋಡಿದ್ರೆ ಉಲ್ಟಾನೇ ಹೇಳ್ತಿದ್ಯಾ. ವಿಚಿತ್ರ ಅನ್ಸ್ತಾ ಇದೆ ಅಲ್ವಾ? ಖಂಡಿತ ಅನ್ನಿಸ್ತಾ ಇದೆ. ಭೂವಿಯವ್ರು ಹೇಳೋದು ಕೆಲವು ಮಾತು ವಿಚಿತ್ರ ಅನ್ಸುತ್ತೆ, ಆದ್ರೆ ಇನ್ನೂ ವಿಚಿತ್ರ ಇದು. ಎಲ್ಲಿಗೆ ಅಂತ ಗೊತ್ತಿಲ್ಲ, ಯಾಕೆ ಹೋಗ್ತಾ ಇದೀವಿ ಅಂತಾನೂ ಗೊತ್ತಿಲ್ಲ. ಕರೆಕ್ಟ್, ಆಮ್ರಪಾಲಿ ಅಂದೆ ಅಲ್ವಾ? ಯಾರದು ಆಮ್ರಪಾಲಿ? ಏನಾಗ್ಬೇಕು ನಿಂಗೆ? ಯಾರು ನೀನು? ಆಮ್ಲಪಾಲಿ, ಆಪದ್ ಬಾಂಧವ ನೀನಾ? ಯಾಕೆ, ಬೇರೆ ಯಾರಾದ್ರೂ ಬರ್ಬೇಕಿತ್ತ? ನಾನು ರಾಜಕುಮಾರ ಬರುತ್ತಾನೆ ಎಂದುಕೊಂಡೆ. ನನ್ನ ರಾಜ್ಕುಮಾರ ಅಂತ ಅನ್ಕೊಂಡ್ರೆ ನಾನೇ ರಾಜ್ಕುಮಾರ. ಅಪ್ಪ ಪ್ರೀತಿ ಮಾಡ್ಲಿಲ್ಲ ಅಂದ ಮಾತ್ರಕ್ಕೆ ಬೇರೆಯವ್ರ ಪ್ರೀತಿ ಲೆಕ್ಕಕ್ಕೆ ಇಲ್ವಾ ಆಪದ್ ಬಾಂಧವ? ಆಮ್ರಪಾಲಿ, ನಿಜವಾಗ್ಲೂ ಏನಾಗ್ಬೇಕು ನನ್ಗೆ? ಹೌದು, ನೀನ್ ಯಾರನ್ನ ಮದ್ವೆ ಆಗ್ಬೇಕಾಗಿತ್ತಲ್ವಾ?
ನಿನ್ ಟ್ಯಾಗ್ ಮಾಡಿರೋ ಫೋಟೋ ನೋಡಿದೆ, ಅವರೇನಾ ಇವರು? ಅಲ್ಲ, ಇಷ್ಟು ದೂರ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದೆ ಅಂದ್ಮೇಲೆ ಒಳ್ಳೆ ಫ್ರೆಂಡೇ ಆಗಿರ್ಬೇಕು. ಹೌದು, ಇನ್ನು ತೊಂದರೆಲಿದ್ದಾರೆ ಅಂತ ಹೇಳ್ದೆ ಅಲ್ವಾ? ಏನಾಗಿದೆ ಅವ್ರಿಗೆ? ಗೊತ್ತಿಲ್ಲ ಹರ್ಷ. ಹರ್ಷ ಸ್ವಲ್ಪ ಫಾಸ್ಟಾಗಿ ಹೋಗ್ತೀಯಾ ಪ್ಲೀಸ್? ಅಲ್ಲ, ಜಾಸ್ತಿ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡ. ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಗ್ ಗೊತ್ತಾಯ್ತು? ಅವ್ರು ಫೋನ್ ಮಾಡಿ ಹೇಳಿದ್ರ? ಇಲ್ಲ, ನನಗೆ ಗೊತ್ತು ಅಷ್ಟೇ. ಮುಂಚೆ ಹೀಗಿರ್ಲಿಲ್ಲ ನೀನು, ನಗ್ನಗ್ತಾ ಇರ್ತಿದ್ದೆ, ಚೆನ್ನಾಗಿ ಮಾತಾಡ್ತಿದ್ದೆ. ಈಗೇನಾಯ್ತು? ತಪ್ಪು ಮಾಡ್ಬಿಟ್ಟೆ ಹರ್ಷ. ಆಮ್ರಪಾಲಿ ಅಂತ ಒಳ್ಳೆ ಫ್ರೆಂಡ್ನ ದೂರ ತಳ್ಬಿಟ್ಟೆ. ಈಗ ಅವ್ರಿಗೆ ತೊಂದರೆ ಆಗಿದೆ. ನಾನು ಸಹಾಯ ಮಾಡಿದೆ ಅವ್ರಿಗೆ ಏನಾದ್ರೂ ಆದ್ರೆ ನನ್ನ ಯಾವತ್ತೂ ಕ್ಷಮಿಸ್ಕೊಳಕ್ಕಾಗಲ್ಲ. ಲೆಫ್ಟ್ ತಗೋ, ಇಲ್ಲಿ ಲೆಫ್ಟ್ ತಗೋ. ಅಲ್ಲ, ಹೇಗೆ ಹೇಳ್ತಿದ್ಯಾ ಅಷ್ಟು ಕರೆಕ್ಟ್ ಆಗಿ ಲೆಫ್ಟ್ ರೈಟ್ ಅಂತ? ಒಂದ್ ಸ್ವಲ್ಪ ಕೂಡ ಡೌಟ್ ಇಲ್ಲ ನಿಂಗೆ? ಐ ಡೋಂಟ್ ನೋ, ನನ್ಗೂ ಗೊತ್ತಿಲ್ಲ. ಮನ್ಸಿಗೆ ಹೀಗೆ ಹೋಗ್ಬೇಕು ಅಂತ ಗೊತ್ತಿದೆ ಅಷ್ಟೇ. ನನಗೂ ಅವ್ರಿಗೂ ಏನೋ ಕನೆಕ್ಷನ್ ಇದೆ ಅನ್ನೋ ಹಾಗೆ. ಇದು ನಿಂಗೆ ವಿಚಿತ್ರ ಅನ್ನಿಸ್ತಾ ಇಲ್ವಾ? ಚಿಕ್ಕ ವಯಸ್ಸಿಂದ ಪರಿಚಯ ನನಗೆ. ನಿಮ್ ತಮ್ಮ ತಂಗಿ ಅಕ್ಕ ಬಿಟ್ರೆ ಬೇರೆ ಯಾರ ಹತ್ರನೂ ಮಾತು ಆಡ್ತಿರ್ಲಿಲ್ಲ. ನನ್ನ ಹತ್ರ ಮಾತಾಡಕ್ಕೆ ಸ್ವಚ್ಛ ತಗೊಂಡೆ ನೀನು. ಈಗ ನೋಡಿದ್ರೆ ಆಮ್ರಪಾಲಿ ಜೊತೆ ಕನೆಕ್ಷನ್ ಅಂತ ಹೇಳ್ತಿದ್ಯಾ. ವಿಚಿತ್ರ ಅನ್ಸಲ್ವಾ? ಹೌದು, ವಿಚಿತ್ರ ಅನ್ಸುತ್ತೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿಸ್. ಅವ್ರ ಜೊತೆಲಿದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ. ಇಷ್ಟು ದಿನ ಸುಮ್ಮನೆ ಇದ್ದೆ, ಈಗ ನಿನ್ ಮನ್ಸು ತಡೀತಾ ಇಲ್ಲ. ಒಳ್ಳೇದೆಲ್ಲ ಹುಟ್ಟಕ್ ಶುರು ಆಗಿದೆ ನಿನ್ ತಲೆಯಲ್ಲಿ ಈಗ, ಅಲ್ವಾ? ಅದಕ್ಕೆ ನನ್ನ ಹತ್ರ ಹೇಳಕ್ ಬಂದಿದ್ಯಾ ಸತ್ಯನ? ಹೌದು ಮಾಯಿ. ನಾನು ಹೊಡೆದಿದ್ದು ನೀನ್ ಸುಳ್ಳು ಹೇಳ್ದೆ ಅಂತ ಅಲ್ಲ. ಇದೇನು ಮೊದ್ಲಲ್ಲ ಕೊನೆ ಅಲ್ಲ. ನೀನ್ ಚಿಕ್ಕವಳಾಗಿದ್ದಾಗ್ಲಿಂದಲೂ ನೀನ್ ಸುಳ್ಳಿನೇ. ಆದ್ರೆ ನನ್ ಸೊಸೆ ಮೇಲೆ ಸುಳ್ಳ ಆರೋಪ ಹೊರಿಸಿದೆ ನೋಡು, ಅದಕ್ಕೆ. ಮಾಯಿ, ನಾನು ಹೇಳ್ತಾ ಇರೋದು ಹಸಿ ಸುಳ್ಳು. ನನ್ ಸೊಸೆ ಮನ್ಸು ಏನು ಅಂತ ನನಗ್ ಗೊತ್ತು. ಅವಳು ಎಷ್ಟೇ ಚಿಕ್ಕ ವಿಷಯ ಇದ್ರು ನನ್ನ ಹತ್ರ ಮುಚ್ಚಿಡಲ್ಲ. ಹೌದು ಧ್ರುವ್, ಪ್ರದ್ಯುಮ್ನ ಈ ಮನೆಯಲ್ಲಿ ಉಳಿಯಲ್ಲ ಅಂತ ಹೇಳಿದ್ದನ್ನ ದೇವಿಯಾನಿ ಹತ್ರ ಹೇಳ್ಕೊಂಡೆ. ಇವಳು ನಿನ್ನ ಕ್ರೂರಿ ಅಲ್ಲ. ಕ್ರೂರಿ ಆಗಿದ್ರೆ ಮನಸ್ಸಲ್ಲಿ ಎಲ್ಲ ಇಟ್ಕೊಂಡು ಸುಮ್ಮನೆ ಆಗಿರೋಳು. ಆದ್ರೆ ಸೌಮ್ಯಾಜಿಗಳು ಅವನ ಜಾತಕ ನೋಡಿ ಹೇಳಿದ್ರು ಅವನು ಅಲ್ಪಾಯುಷಿ ಅಂತ. ಆ ಜಾತಕ ಸುಳ್ಳಾಗಿದ್ರೆ, ತಪ್ಪಾಗಿದ್ರೆ ದೇವಿಯಾನಿ ನನಗೆ ಹೇಳ್ತಿರ್ಲಿಲ್ವಾ? ದೇವಿಯಾನಿ ಮನೆ ಕಾಲಿಟ್ಟಾಗಿಂದ ಮಗಳ ಹಾಗೆ ನನ್ನ ಪಕ್ಕನೇ ನಿಂತಿದ್ದಾಳೆ. ನಿನಗಿಂತ ಹೆಚ್ಚಾಗಿ ಇವಳೆ ಈ ಮನೆ ಮಗಳು. ಅಷ್ಟೊಂದು ಕಷ್ಟಪಟ್ಟಿದ್ದಾಳೆ. ಒಬ್ರಿಗೊಬ್ರು ಜಗಳ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ. ಇಂಥವಳು ನನ್ನ ಹತ್ರ ಸುಳ್ಳು ಹೇಳ್ತಾಳ?
ನನಗೆ ನಂಬಿಕೆ ಇದೆ ನನ್ನ ಸೊಸೆ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ. ಅದನ್ನ ಯಾರು ಬಂದ್ರೂ ಬದಲಾಯಿಸಕ್ಕಾಗಲ್ಲ. ನೀನ್ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅತ್ತೆ ಸೊಸೆ ಅಂದಮೇಲೆ ಜಗಳ ಆಡ್ಲೇಬೇಕು ಅನ್ನೋದು ನಿನ್ ಮನಸ್ಸಲ್ಲಿ ಇದೆ ಅಲ್ಲ? ಆಕಾಶ ಭೂಮಿ ಒಂದಾದ್ರು ನಾನು ನನ್ನ ಸೊಸೆ ಮಾತನ್ನ ನಂಬ್ತೀನಿ ಹೊರತು ನಿನ್ನಲ್ಲ. ಹೇಳು ಗಂಧರ್ವ ಕನ್ಯೆ, ನಿನ್ನ ನಿರ್ಧಾರವೇನು? ಯಾರು ಸಾಯುತ್ತಾರೆ, ಯಾರು ಉಳಿಯುತ್ತಾರೆ? ಯಕ್ಷರಾಜ, ನಿನ್ನ ನಿಯಮದ ಪ್ರಕಾರ ಮೂವರಲ್ಲಿ ಇಬ್ಬರು ಹೊರಗೆ ಹೋಗಬೇಕು, ಒಬ್ಬರು ಸಾಯಬೇಕು, ಹೌದಲ್ಲವೇ? ಹೌದು, ಮೂವರಲ್ಲಿ ಇಬ್ಬರು ಹೋಗಬಹುದು. ಯಾರು ಸಾಯುತ್ತಾರೆಂದು ನೀನು ನಿರ್ಧರಿಸಬೇಕು. ಸರಿ, ಹಾಗಾದರೆ ಇದೋ ನನ್ನ ನಿರ್ಧಾರ. ಮೂವರಲ್ಲಿ ಇಬ್ಬರು ಹೊರಗೆ ನಡೆಯುವುದಾದರೆ ನನ್ನ ಪಿತಾಶ್ರೀ ಮತ್ತು ಆಪದ್ ಬಾಂಧವ ಹೊರಗೆ ನಡೆಯುತ್ತಾರೆ. ಈ ಮೂವರಲ್ಲಿ ನಾನು ಸಾಯುತ್ತೇನೆ. ಆಯ್ಕೆ ಇರುವುದು ನಿನ್ನ ತಂದೆ ಮತ್ತು ಆಪತ್ ಬಾಂಧವನ ಮಧ್ಯೆ. ಇಲ್ಲ ಯಕ್ಷರಾಜ, ಆಯ್ಕೆ ಇರುವುದು ನನ್ನ ಮನಸ್ಸಿನಲ್ಲಿ. ನಾನು ಯಾವ ವ್ಯಕ್ತಿ ಎಂಬುದರ ಬಗ್ಗೆ. ನಾನು ನನ್ನ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ಸಾಯಿಸುತ್ತೇನೆಯೇ, ಅಥವಾ ಪ್ರೀತಿ ಮಾಡಿ ಬೆಳೆಸಿದ ನನ್ನ ತಂದೆ ಹಾಗೂ ಸಹಾಯ ಮಾಡಿದ ಆಪತ್ ಬಾಂಧವನನ್ನು ಉಳಿಸುತ್ತೇನೆಯೇ ಎಂದು. ನಾನು ಸ್ವಾರ್ಥಿಯಾಗಲಾರೆ. ಸಾಯುವುದಾದರೆ ನಾನೇ ಸಾಯುತ್ತೇನೆ. ರಾಜಕುಮಾರ ಸಿಗದಿದ್ದರೂ ಸ್ವಾರ್ಥಿಯಾಗಿ ಸಾಯಲಿಲ್ಲ ಎಂಬ ಸಣ್ಣ ನೆಮ್ಮದಿ ಸಿಗುತ್ತದೆ. ಮಗಳೇ, ಸರಿ, ಹಾಗಾದರೆ ಮರಣ ನಿನಗಾಗಿ ಕಾಯುತ್ತಿದೆ. ಸಿದ್ಧಳಾಗು. ಏನ್ ಮಾಡ್ತಿದ್ಯಾ ಈಶ್ವರಿ? ಮಾಯಿ ಮುಂದೆ ಬಾಯಿಗೆ ಬಂದಂಗ್ ಸುಳ್ಳು ಹೇಳಕ್ ಹೊರಟಿದ್ಯಲ್ಲ? ಓ, ನಿಮ್ ತರ ಸತ್ಯ ಹೇಳ್ಬೇಕಿತ್ತ? ನಾನು ತಪ್ಪು ಮಾಡ್ದೆ ಅನ್ನೋ ಹತ್ರ ಮಾತಾಡ್ಬಿಡಿ. ಅದಕ್ಕೆ ತಪ್ಪು ಮಾಡಕ್ ಹೊರಟಿದ್ ನೀವು. ನಾನೇನಾದ್ರೂ ಅಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಮಾಯಿಗೆಲ್ಲ ವಿಷಯ ಹೇಳ್ಬಿಡ್ತಿದ್ರಿ. ಅದು ನಿಮ್ಗೆ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಹೇಳ್ತಿದ್ದೆ. ಏನಿವಾಗ ಅರ್ಥ ಮಾಡ್ಕೊಂಡಿರೋರ್ ಮಾಯಿ? ಅವ್ರಿಗೆ ಮೊಮ್ಮಗನ ಮೇಲೆ ಪ್ರೀತಿ ಇದೆ. ಸರಿಯಾಗಿ ಹೇಳಿದ್ರಿ. ಅವರಿಗೆ ಮೊಮ್ಮಗನ ಮೇಲೆ ಪ್ರೀತಿ ಇದೆ. ಯಾರ ಮೇಲೆ? ಅವರ ಮೊಮ್ಮಗನ ಮೇಲೆ. ಪ್ರದ್ಯುಮ್ನ ಯಾರು? ಅವ್ರ ಮೊಮ್ಮಗನ? ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿದಾನ? ಇಲ್ವಲ್ಲ. ನಿಮಗ್ ಮಾಯಿ ಬಗ್ಗೆ ಗೊತ್ತು ಅಂತ ಅನ್ಕೊಂಡಿದ್ದೀರ. ಆದ್ರೆ ಅವರಿಗೆ ಅವರ ರಕ್ತದ ಮೇಲಿರೋಷ್ಟು ನಂಬಿಕೆ ದೇವ್ರ ಮೇಲೂ ಇಲ್ಲ. ಅರಸು ರಕ್ತ ಪ್ರದ್ಯುಮ್ನ ಮೈಯಲ್ಲಿ ಇಲ್ಲ ಅಂದ್ರೆ ಅವನು ಈ ಮನೇಲಿ ಇರಕ್ ಲಾಯಕ್ಕಿಲ್ಲ ಅಂತ ಮನೆಯಿಂದ ಹೊರಗೆ ಹಾಕ್ತಾರೆ. ಹಾಗಂತ ಬಾಯಿಗೆ ಬಂದಂಗ್ ಸುಳ್ಳು ಹೇಳ್ತೀಯಾ? ಮತ್ತೇನೇನ್ ಮಾಡೋದು? ನೀವು ಮನೆ ಒಡೆಯೋದನ್ನ ನೋಡ್ಕೊಂಡು ಚಪ್ಪಾಳೆ ತಟ್ಕೊಂಡು ಖುಷಿಯಾಗಿಲ್ಲ? ಇದು ನನ್ ಮನೆ. ಹೊಡಿಯೋದಕ್ಕೆ ನೀನ್ ಹಾಗೆ ಮತ್ತೆ ನಾನು ಹೊರಗಿಂದ ಬಂದಿಲ್ಲ. ಮಾಯಿ ಎರಡು ಮಾತು ಹೊಗಳಿದ್ರು ಅಂತ ಅಟ್ಟಕ್ಕೇರಿ ಕುತ್ಕೋಬಿಡಿ. ಅದಕ್ಕೆ ನಾನು ಈ ಮನೆ ಮಗಳು, ನೀವು ಸೊಸೆ. ಪ್ರದ್ಯುಮ್ನ ಈ ಮನೆ ವಾರಸ್ದಾರ ಆಗಿರೋ ತನಕ ಮಾತ್ರ ನಿಮಗೆ ಇಲ್ಲಿ ಬೆಲೆ. ಇಲ್ಲದಿದ್ರೆ ಮಾಯಿ ನೀವು ಯಾವುದೇ ಒಕ್ಕಲು ಅಂತ ಕೂಡ ಕೇಳಲ್ಲ. ನೆನಪಿಟ್ಕೊಳ್ಳಿ. ನೀವು ಮಾಡಕ್ ಹೊರಟಿರೋ ತಪ್ಪನ್ನ ನಾನು ಸರಿ ಮಾಡಿದ್ದೀನಿ. ಜಗಳ ಆಡೋದು ಬಿಟ್ಟು ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಏನ್ ಮಾಡ್ತಾ ಇದ್ದೀನಿ ನಾನು? ನನಗೆ ಅರ್ಥ ಆಗ್ತಾ ಇಲ್ಲ. ಒಂದೊಂದ್ಸಲಿ ನಿಜ ಹೇಳಿದ್ರೆ ಮಾಯಿ ಅರ್ಥ ಮಾಡ್ಕೋತಾರೆ ಅನ್ಸುತ್ತೆ.
ಇನ್ನೊಂದು ಕಡೆ ಇಷ್ಟು ದಿನ ಮುಚ್ಚಿಟ್ಟಿದ್ದನ್ನ ಹೊರಗೆ ಹಾಕಿ ಇರೋ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು ಅನ್ಸುತ್ತೆ. ಮತ್ತೊಂದು ಕಡೆ ಮಾಯಿ ನನ್ನ ಮೇಲಿಟ್ಟಿರೋ ನಂಬಿಕೆನ ಹಾಳು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಪಾಪಿ ನಾನು. ಏನ್ ಮಾಡ್ಲಿ? ಮಾಯಿ, ಎಂಥ ಜಾಣೆ ನೀನು ಮಾಯಿ. ನಿನ್ನ ಹತ್ರ ನನಗೆ ಕಲಿಯೋಕಿನ್ನೂ ತುಂಬ ಇದೆ. ನಿನಗೆ ಗೊತ್ತಿತ್ತು ಹೊಗಳಿಕೆ ತಡ್ಕೊಳಲ್ಲ ದೇವ್ಯಾನಿ ಅಂತ. ಮನಸ್ಸಿನಲ್ಲಿ ಚಿಟಕಿ ಮುಳ್ಳಾಡಿಸ್ದ ಹಾಗೆ ಆಡಿಸುತ್ತೆ ಅಂತ. ನೋಡು ಹೇಗೆ ಒದ್ದಾಡ್ತಾ ಇದ್ದಾಳವಳು. ನೀನ್ ಹೀಗ ಆಟ ಆಡ್ಸಿದ್ರೆ ಬಾಯ್ ಬಿಟ್ಬಿಡ್ತಾಳವಳು. ಆದ್ರೆ ನಾನು ನಿನ್ನ ಮಗಳೇ, ನಿನ್ನ ಗರಡಿಯಲ್ಲೇ ಎಲ್ಲಾ ಪಟ್ಟು ಕಲ್ತಿದ್ದೀನಿ. ಅವರು ಬಾಯಿ ಬಿಡದಿರೋ ಹಾಗೆ ನಾನು ನೋಡ್ಕೋತೀನಿ.